So in previous class, we were discussing about these problems on this electric potential. So what we have studied means the previously asked questions. So that we have studied here. Okay. ಸರಿನಾ ಸೊ ಒಂದ್ಸತಿ ಬೇಕಾದ್ರೆ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡ್ಬಿಡೋಣ ಸೊ ಏನೇನ್ ಸ್ಟಡಿ ಮಾಡಿದ್ವಿ ಅಂತ ಹೇಳಿದ್ರೆ ದಟ್ ಈಸ್ ಸೊ ವೆನ್ ಟೂ ಚಾರ್ಜಸ್ ಆರ್ ಗಿವನ್ ಸೊ ಎರಡು ಚಾರ್ಜಸ್ ದೇ ಆರ್ ಸೆಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್ ಆಗ ಹೌ ಟು ಫೈಂಡ್ ದಿ ಪಾಯಿಂಟ್ ಅಟ್ ವಿಚ್ ದಿ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇಸ್ ಝೀರೋ ಸೊ ರಿಸಲ್ಟೆಂಟ್ ಪೊಟೆನ್ಶಿಯಲ್ ಝೀರೋ ಯಾವಾಗ ಬರುತ್ತೆ ಹೇಗ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅದನ್ನ ಕಲಿತು ಇದನ್ನ ನಾವು ಜುಲೈ 14 ಸಪ್ಲಿಮೆಂಟರಿ ಎಕ್ಸಾಮ್ಸ್ ಅಲ್ಲಿ ಅದನ್ನ ನಮಗೆ ಕೇಳ್ತಾರೆ mainly there are two cases irutte so two cases is the point may be lying in between the line joining the two charges so ಎರಡು ಚಾರ್ಜಸ್ ಗಳ ಮಿಡ್ಲ್ ಅಲ್ಲಿ ಏನಾಗಬಹುದು ಈ ಪಾಯಿಂಟ್ ಅನ್ನು ನನಗೆ ಪ್ರೆಸೆಂಟ್ ಆಗಬಹುದು ಇದನ್ನ ನಾನು ಫೈಂಡ್ ಔಟ್ ಮಾಡ್ಕೋಬೇಕು ಸೆಕೆಂಡ್ ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ದಿ ಪಾಯಿಂಟ್ ಈಸ್ ಎಕ್ಸ್ಟೆಂಡೆಡ್ ಸೊ ಇವೆರಡು ನಾವು ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದೀವಿ ಅದನ್ನ ಏನ್ ಮಾಡ್ಬೇಕು ನಾವು ಎಕ್ಸ್ಟೆಂಡ್ ಮಾಡ್ಬೇಕು ಎಕ್ಸ್ಟೆಂಡ್ ಮಾಡಿದಾಗ ಏನಾಯ್ತು ದಿಸ್ ಪಾಯಿಂಟ್ ಪಿ ಅನ್ನೋದು ಇಟ್ ಇಸ್ ಔಟ್ಸೈಡ್ ದಿಸ್ ಲೈನ್ ಜಾಯಿನಿಂಗ್ ದಿ ಟೂ ಚಾರ್ಜಸ್ ಹೀಗಿದ್ದಾಗ ಏನ್ ಡಿಸ್ಟೆನ್ಸ್ ಬರುತ್ತೆ ಅದನ್ನ ನಾವೇನ್ ಮಾಡಿದ್ವಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಸೊ ದೆನ್ ಆಫ್ಟರ್ ದಟ್ ವಿ ಹಾವ್ ಟೇಕನ್ ದೇರ್ ವಿಲ್ ಬಿ ನಂಬರ್ ಆಫ್ ಚಾರ್ಜಸ್ ದೇ ಆರ್ ಪ್ಲೇಸ್ಡ್ ಅಟ್ ದಿ ಕಾರ್ನರ್ಸ್ ಆಫ್ ಎನಿ ಶೇಪ್ ಓಕೆನಾ ನಾನು ಇಲ್ಲಿ ಮಾಡ್ಸಿರೋದು ಏನಾಗಿತ್ತು ಅಂತ ಹೇಳಿ ಇಟ್ ಈಸ್ ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಆಗಿತ್ತು ಸೊ ಸ್ಕ್ವೇರ್ ಹ್ಯಾಸ್ ದಿ 4 ಕಾರ್ನರ್ಸ್ ಸೊ ಅದ್ರೊಳಗೆ 3 ಕಾರ್ನರ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರು ಚಾರ್ಜಸ್ ಅನ್ನ ಇಟ್ಟಿದ್ರು ಸೊ 3 ಕಾರ್ನರ್ಸ್ ಅಲ್ಲಿ ಚಾರ್ಜಸ್ ಅನ್ನ ಇಟ್ಟು ಸೊ ಎಟ್ ದಿ ರಿಸಲ್ಟೆಂಟ್ ಪೊಟೆನ್ಶಿಯಲ್ ಅಟ್ ದಿ ಸೆಂಟ್ರಲ್ ಎಷ್ಟಿರ್ಬೋದು ಡಿ ಅಲ್ಲಿ ನಾನೇನ್ ಮಾಡ್ತೀನಿ ಇನ್ನೊಂದು ಚಾರ್ಜ್ ಅನ್ನ ಇಡ್ತೀನಿ ಅದಿಟ್ಟಾಗ ನನಗೆ ರಿಸಲ್ಟೆಂಟ್ ಪೊಟೆನ್ಶಿಯಲ್ ದಿ ಸೆಂಟರ್ ಇಸ್ ಈಕ್ವಲ್ ಟು ನನಗೆ 0 ಬರುತ್ತೆ ಹಾಗಾದ್ರೆ ಇದು ಯಾವ್ದು ಚಾರ್ಜ್ ನಮಗೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು ಸೊ ಅದನ್ನ ನಾವು ಮಾಡಿದ್ವಿ ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ ಸೊ ಅಗೈನ್ ದಿ 3 ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ದಿ 3 ಕಾರ್ನರ್ಸ್ ಅಂಡ್ ದಿ 4th ಚಾರ್ಜಸ್ ಅನ್ನ ಏನ್ ಮಾಡ್ತೀವಿ ಡಿ ಇಂದ ಸೆಂಟರ್ ಗೆ ಮೂವ್ಮೆಂಟ್ ಮಾಡ್ತಾ ಇದ್ವಿ ಸೊ ಆ ಮೂವ್ಮೆಂಟ್ ಮಾಡ್ಬೇಕಾದ್ರೆ ವರ್ಕ್ ಡನ್ ಆಗ್ಬೇಕು ಆ ವರ್ಕ್ ಡನ್ ಎಷ್ಟು ಆಗ್ಬೇಕು ಅನ್ನೋದನ್ನ ಏನ್ ಮಾಡ್ಬೇಕು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇದು ನನಗೆ ಲಾಸ್ಟ್ ಪ್ರಾಬ್ಲಮ್ ನಿಮ್ಗೆ ಆಗಿದೆ ಸರಿನಾ ಆಮೇಲೆ ನಿಮ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡಿ ಅಂತ ಹೇಳಿದೆ ಓನ್ಲಿ ನಾನು ಇದಷ್ಟೇ ಮಾಡ್ಸಿದ್ದೀನಿ ಸೊ ಎಕ್ಸಾಮ್ಸ್ ಅಲ್ಲಿ ಟ್ರಯಾಂಗಲ್ ಪ್ರಾಬ್ಲಮ್ ಅನ್ನು ಕೇಳ್ತಾರೆ ಸರಿನಾ 3 ಚಾರ್ಜ್ ಅಥವಾ 2 ಚಾರ್ಜಸ್ ಅನ್ನ ಕೊಟ್ಟು ಎ ಅಂಡ್ ಬಿ ಅಲ್ಲಿ ಇಟ್ಟಿದ್ದೀವಿ ಸೊ ಅದೊಂದು 3 ಕೂಲಮ್ 4 ಕೂಲಮ್ ಹಾಗಾದ್ರೆ ಕಾರ್ನರ್ ಸಿ ಒಳಗೆ ನಾವು ಯಾವ ಚಾರ್ಜ್ ಅನ್ನ ಇಟ್ರೆ ನನಗೆ ಒಂದು ಪಾಯಿಂಟ್ ಅಲ್ಲಿ ರಿಸಲ್ಟೆಂಟ್ 0 ಆಗುತ್ತೆ ಹಾಗೆಲ್ಲ ನನಗೆ ಕೇಳಿ ಓಕೆ ಅದು ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ ಅಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಪ್ರಾಬ್ಲಮ್ಸ್ ಆನ್ ಕೆಪಾಸಿಟರ್ ಸೊ ಕೆಪಾಸಿಟರ್ ನ ಪ್ರಾಬ್ಲಮ್ಸ್ ಗಳನ್ನ ನಾವು ಸ್ಟಡಿ ಮಾಡ್ತೀವಿ ಸೊ ಫಸ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೀನ್ ಬೈ ಕೆಪಾಸಿಟರ್ ಕೆಪಾಸಿಟರ್ ಇಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ ಟು ಸ್ಟೋರ್ ದಿ ಚಾರ್ಜಸ್ ಸರಿನಾ ಸೊ ಚಾರ್ಜಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ನಾವೇನ್ ಮಾಡ್ತಿದ್ವಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಡಿವೈಸ್ ದಟ್ ಡಿವೈಸ್ ಇಸ್ ಕಾಲ್ಡ್ as ನಾವು ಕೆಪಾಸಿಟರ್ಸ್ ಅಂತ ಕರಿತೀವಿ ಯಾವ ತರ ಇರುತ್ತೆ ಕೆಪಾಸಿಟರ್ ಕನ್ಸಿಸ್ಟ್ ಆಫ್ 2 ಮೆಟಲ್ ಪ್ಲೇಟ್ಸ್ ಎರಡು ಅದಕ್ಕೆ ಮೆಟಲ್ ಪ್ಲೇಟ್ಸ್ ಇರುತ್ತೆ ಇದು ನನಗೆ ಮೆಟಲ್ ಪ್ಲೇಟ್ 1 ಆಯ್ತು ದಿಸ್ ಮೆಟಲ್ ಪ್ಲೇಟ್ 2 ಅಂತ ಆಯ್ತು ಸೊ ಇದಕ್ಕೆ ಏನ್ ಮಾಡ್ತೀವಿ ಹೀಗೆ ಇಲೆಕ್ಟ್ರಿಕಲ್ ಕನೆಕ್ಷನ್ ಗೆ ಹೀಗೆ ನಾವು ಅದನ್ನ ಕೊಟ್ಟಿರ್ತೀವಿ ಕೆಪಾಸಿಟರ್ ರಿಪ್ರೆಸೆಂಟೆಡ್ ಲೈಕ್ ದಿಸ್ ಕೆಪಾಸಿಟಿ ಸೊ ಹೌ ಮಚ್ ಇಟ್ ವಿಲ್ ಸ್ಟೋರ್ಸ್ ದಿ ಚಾರ್ಜಸ್ ಅಂದ್ರೆ ಕೆಪಾಸಿಟಿ ಆಫ್ ದಿ ಕೆಪಾಸಿಟರ್ is measured by the capacitance of the capacitor it is given by ಅಂತ ಹೇಳಿದ್ರೆ capacitance ಒಂದು capacitor ಫಾರ್ಮುಲಾ ಏನಿದೆ C is equal to Q divided by V so ಫಾರ್ಮುಲಾ ಏನೇನಿದೆ ಅಂತ ನಾನು ಡಿಸ್ಕಸ್ ಮಾಡ್ತಿದ್ದೀನಿ if you have any doubt you can put in chat box so chat box ಒಳಗೆ ಹಾಕಿ ನಾನು ನೋಡ್ತಿರ್ತೀನಿ so okay so ಏನ್ ಹೇಳಿದೆ ನಾನು capacitance of the capacitor is given by C is equal to Q divided by V so this implies ನಿಮಗೆ ಚಾರ್ಜ್ ಅಮೌಂಟ್ ಆಫ್ ಚಾರ್ಜ್ ಎಷ್ಟು ಸ್ಟೋರ್ ಆಗಿದೆ ಬೇಕು ಅಂತ ಹೇಳಿ ಏನ್ ಮಾಡಬೇಕು Q is equal to C into V ಹೀಗೆ ಬರ್ಕೋಬಹುದು or ನಿಮ್ಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ V is equal to Q divided by C ಅಂತ ಬರುತ್ತೆ ಸೊ ಪ್ರಾಬ್ಲಮ್ಸ್ ಒಳಗೆ ಏನ್ ಕೊಟ್ಟಿರ್ತಾರೆ ಅದನ್ನ ನೋಡಿ ಏನ್ ಮಾಡ್ಬೇಕು ಯು ಹ್ಯಾವ್ ಟು ಯೂಸ್ ದಿಸ್ ಕೈಂಡ್ ಆಫ್ ಫಾರ್ಮುಲಾ ಸೊ ಯಾವ ಫಾರ್ಮುಲಾ ಬೇಕು ಆ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಲ್ಲಿ ಏನಿದು Q ಅಂತ ಹೇಳಿದ್ರೆ Q will be the charge so Q ಅನ್ನೋದು ಅಮೌಂಟ್ ಆಫ್ ಚಾರ್ಜ್ ಸ್ಟೋರ್ಡ್ and V ಅನ್ನೋದು it will be potential ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಸೊ ಇದು ನನಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಆಗಿರುತ್ತೆ ಅಥವಾ ಪೊಟೆನ್ಶಿಯಲ್ ಅಂತ ನಾವು ಅದನ್ನ ಕರಿತೀವಿ ಅಂಡ್ ಸಿ ವಿಲ್ ಬಿ ದಿ ಕೆಪಾಸಿಟೆನ್ಸ್ ಅಂತ ಆಯ್ತು ಸೊ ಆಮೇಲೆ ಕೆಪಾಸಿಟೆನ್ಸ್ ಒಳಗೆ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ 3 ಟೈಪ್ಸ್ ಆಫ್ ಕೆಪಾಸಿಟೆನ್ಸ್ ಯಾವ್ದು ಸ್ಪೆರಿಕಲ್ ಕೆಪಾಸಿಟರ್ ಸಿಲಿಂಡ್ರಿಕಲ್ ಕೆಪಾಸಿಟರ್ ಅಂಡ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸೊ ಸ್ಪೆರಿಕಲ್ ಕೆಪಾಸಿಟರ್ಸ್ ಅದನ್ನ ನಾನು ಯಾಕೆ ಯೂಸ್ ಮಾಡೋದಿಲ್ಲ ಅದ್ರಲ್ಲಿ ಏನೇನು ಡಿಸ್ಅಡ್ವಾಂಟೇಜಸ್ ಗಳಿತ್ತು ಅನ್ನೋದನ್ನ ನಾನು ಅದನ್ನ ಸ್ಟಡಿ ಮಾಡಿದ್ದೆ ಸಿಲಿಂಡ್ರಿಕಲ್ ಕೆಪಾಸಿಟರ್ ಸಿಲೆಬಸ್ ಅಲ್ಲಿ ಇರ್ಲಿಲ್ಲ ಅದಕ್ಕೆ ನಾನು ಅದನ್ನ ಜಾಸ್ತಿ ಹೇಳಿರ್ಲಿಲ್ಲ
ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಟ್ ಇಸ್ ಇನ್ಕ್ಲೂಡೆಡ್ ಇನ್ ಯುವರ್ ಸಿಲೆಬಸ್. therefore ನಾವಲ್ಲಿ ಏನ್ ಮಾಡಿದ್ವಿ, ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಷ್ಟಿರುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಕ್ಕೆ ಏನ್ ಹೇಳಿದ್ವಿ ನಾವು, ಸೊ ನೆನಪಿದೆನಾ, ಒಂದು ಟ್ರಿಕ್ ಹೇಳ್ಕೊಡಿದ್ನಲ್ವಾ. ಸೊ ಇನ್ ಆರ್ಡರ್ ಟು ರಿಮೆಂಬರ್, ಸಿ ಇಸ್ ಈಕ್ವಲ್ ಟು ಎ ಬಿ ಡಿ ಯು ಆರ್ ಅಬ್ಸಲ್ಯೂಟ್, ಸರಿನಾ. ಎ ಬೈ ಎ ಬಿ ಡಿ ಯು ಆರ್ ಅಬ್ಸಲ್ಯೂಟ್. ಸೊ ಹೇಳಿದ್ವಾ, ಸೊ ಎ ಎಪ್ಸಿಲಾನ್ ಡಿವೈಡೆಡ್ ಬೈ ಡಿ ಅಂತ ನನಗೆ ಫಾರ್ಮುಲಾ ನನಗೆ ನೆನ್ಪಿಟ್ಕೊಳಕ್ಕೆ, ಸರಿನಾ. ಸಿ ಇಸ್ ಈಕ್ವಲ್ ಟು ಎ ಬಿ ಡಿ ಯು ಆರ್ ಅಬ್ಸಲ್ಯೂಟ್. ಸೊ ದಟ್ ಸಿ ಇಸ್ ಈಕ್ವಲ್ ಟು ಎ ಇಂಟು ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಡಿ. ಇಲ್ಲಿ ಏನಿದು ಎ ಅಂತ ಹೇಳಿದ್ರೆ, ಎ ಇಸ್ ನಥಿಂಗ್ ಬಟ್ ದಿ ಏರಿಯಾ ಆಫ್ ಈಚ್ ಪ್ಲೇಟ್, ಡಿ ಇಸ್ ನಥಿಂಗ್ ಬಟ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಪ್ಲೇಟ್ಸ್. ಇಲ್ಲಿ ನಾವು ಎರಡು ಪ್ಲೇಟ್ ಅನ್ನ ಇಟ್ಟಿದ್ದೇವಲ್ಲ, ಪ್ಲೇಟ್ 1 ಪ್ಲೇಟ್ 2, ಇದು ಮಿಡ್ಲ್ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಸ್ಮಾಲ್ ಡಿಸ್ಟೆನ್ಸ್, ಇಟ್ ವಿಲ್ ಬಿ ಡಿ. ಸೊ ಡಿ ಅನ್ನೋದೇನಾಯ್ತು, ಡಿಸ್ಟೆನ್ಸ್ ಅಂತ ಆಯ್ತು. ಎಪ್ಸಿಲಾನ್ ನಾಟ್ ಅಂತ ಏನಾಯ್ತು, ಇಟ್ ಇಸ್ 8.854. ಫಸ್ಟ್ ಚಾಪ್ಟರ್ ಓದಿದಿರೋ ಅದೇ 8.854 into 10 to the power of minus 12. So farad per meter. So now farad per meter, this will be the absolute permittivity. ಇದು ನನಗೆ ಇಂಪಾರ್ಟೆಂಟ್, ಯಾಕಂತಂದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಗಳನ್ನ ನಾವು ಈ ಫಾರ್ಮುಲಾದಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಸಿ ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಡಿ ಅಂತ. ಇದು ನನಗೆ ಯಾವ್ದಂತ ಹೇಳಿದ್ರೆ, ಫಾರ್ ಏರ್ ಆರ್ ವ್ಯಾಕ್ಯೂಮ್ ಮೀಡಿಯಂ. ಇಲ್ಲಿ ಏರ್ ಆರ್ ವ್ಯಾಕ್ಯೂಮ್ ಬಿಟ್ಟು ಅದರ್ ಮೀಡಿಯಂ ಇತ್ತು, ಫಾರ್ ಅದರ್ ಮೀಡಿಯಂ. ಫಾರ್ ಅದರ್ ಮೀಡಿಯಂ ಇದ್ದಾಗ ಏನ್ ಮಾಡ್ಬೇಕು, ಜಸ್ಟ್ ಯು ಆರ್ ಟು ರೈಟ್ ಸಿ ಇಸ್ ಈಕ್ವಲ್ ಟು ಎ ಡಿವೈಡ್ ಬೈ ಡಿ ಇಂಟು ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಅಂತ ಬಂದ್ರೆ ಆಯ್ತು. where this epsilon r will be the relative permittivity of any given medium. ಯಾವ ಮೀಡಿಯಂ ವ್ಯಾಲ್ಯೂ ಅವರು ನನಗೆ ಕೊಟ್ಟಿರ್ತಾರೆ, ಸರಿನಾ. ಎ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಡಿ ಇಂಟು ಎಪ್ಸಿಲಾನ್ ಆರ್, where is epsilon r is the relative permittivity. So relative permittivity, so ಅದನ್ನ relative permittivity ಅಂತ ನಾವು ಕರಿತೀವಿ. ಯಾವ್ದು ಇದೇನಾಯ್ತು, ನನಗೆ ಪ್ಯಾರಲಲ್ ಪ್ಲೇಟಿನ ಕೆಪಾಸಿಟೆನ್ಸ್ ಆಯ್ತು. ಸೊ ನಾನು ಏನ್ ಹೇಳ್ತಿದ್ದೀನಿ, ಕೆಪಾಸಿಟರ್ ಇಸ್ ಯೂಸ್ ಟು ಸ್ಟೋರ್ ದಿ ಚಾರ್ಜ್. ಚಾರ್ಜ್ ಅನ್ನ ಸ್ಟೋರ್ ಮಾಡ್ತಿದೆ ಅಂತ ಹೇಳಿದ್ರೆ energy is also storing. Therefore the expression for energy, so expression for energy ಏನಿತ್ತು ನಮಗೆ, you find out no. So u is equal to, it will be half cv square, ಸರಿ ಇತ್ತಾ. u is equal to half cv square ಅಂತ ನಮಗೆ ಎಕ್ಸ್ಪ್ರೆಷನ್ ನಮಗೆ ಇತ್ತು. or ಅದನ್ನ ಇನ್ನೊಂದು ಬೇರೆ ಇಕ್ವೇಶನ್ ಬರೆದ್ರೆ u is equal to q square divided by 2c. ಅಲ್ಲಿ ನಾನು ಬರ್ಸಿದ್ದೀನಿ, ಸಾಲ್ವ್ ಮಾಡ್ಬೇಕಾದ್ರೆ ಈಕ್ವೇಶನ್ ಏನನ್ನ ಕೊಟ್ಟಿರ್ತಾರೆ, ಪ್ರಾಬ್ಲಮ್ಸ್ ಒಳಗೆ ಏನನ್ನ ಕೊಟ್ಟಿರ್ತಾರೆ, ಅದನ್ನ ನೀವೇನ್ ಮಾಡ್ಬೇಕು, ಪ್ರಾಬ್ಲಮ್ಸ್ ನಿಮಗೆ ಯಾವ ಫಾರ್ಮುಲಾ ನಿಮಗೆ ಕನ್ವೀನಿಯಂಟ್ ಅನ್ಸುತ್ತೆ ಆ ಫಾರ್ಮುಲಾ ನೀವೇನ್ ಮಾಡ್ಬೇಕು, ಯೂಸ್ ಮಾಡ್ಬೇಕಾಗುತ್ತೆ. ಆರ್ ಇನ್ನೊಂದಿತ್ತು, ಆರ್ ಯು ರಾಟ್ ಆಸ್ u is equal to half into q into v. ಸೊ ಇದು ನನಗೆ ಮೂರು ಎಕ್ಸ್ಪ್ರೆಷನ್ ಇದೆ. ಸೊ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ is given by u is equal to half cv square, or you can write u is equal to q square divided by 2c, or you can write it u is equal to half into qv. ಸೊ ಹೇಗ್ ಬರುತ್ತೆ ಅಂತ ನಾನು ರೆಗ್ಯುಲರ್ ಕ್ಲಾಸಿನ ವಿಡಿಯೋ ನೋಡಿದ್ರೆ ಅಲ್ಲಿ ತೋರಿಸ್ತಿದ್ದೀನಿ. ನಾನ್ ಡಿರೈವ್ ಮಾಡ್ಬೇಕಾದ್ರೆ ನಾನು ಡಿರೈವ್ ಮಾಡಿದ್ದು ಇದು, ಈ ಇಕ್ವೇಶನ್ ನಾನು ಡಿರೈವ್ ಮಾಡಿರೋದು. ಈ ಇಕ್ವೇಶನ್ ಹೇಗ್ ಬರುತ್ತೆ ಅಂಡ್ ಈ ಇಕ್ವೇಶನ್ ಹೇಗ್ ಬರುತ್ತೆ ಅಂತ ನಾನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಏನೆಲ್ಲ ಈಸಿ ಅದು. ಸಿ ಇಸ್ ಈಕ್ವಲ್ ಟು q ಡಿವೈಡ್ ಬೈ v ಅಂತ ತಗೊಂಡ q ಗೆ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಒನ್ ಇಕ್ವೇಶನ್, v ಗೆ ಸಾಲ್ವ್ ಮಾಡಿದ್ರೆ ಇನ್ನೊಂದು ಇಕ್ವೇಶನ್. ಇದು ನನಗೆ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಅಂತ ಆಯ್ತು. ನೆಕ್ಸ್ಟ್ ಏನ್ ಮಾಡಿದ್ವಿ, ವಿ ಹಾವ್ ಕನೆಕ್ಟೆಡ್ ನಂಬರ್ ಆಫ್ ಕೆಪಾಸಿಟರ್ಸ್, ಅಥವಾ ನಂಬರ್ ಆಫ್ ಕೆಪಾಸಿಟರ್ಸ್ ಗಳು ನಾವೇನ್ ಮಾಡಿದ್ವಿ, ಕನೆಕ್ಟ್ ಮಾಡಿದ್ವಿ. ಯಾಕೆ ಕನೆಕ್ಟ್ ಮಾಡಿದ್ವಿ, ಇನ್ ಆರ್ಡರ್ ಟು ಗೆಟ್ ಯಾವ್ದಕ್ಕೆ ನಾವು ಕರೆಯುವ ಇಫೆಕ್ಟಿವ್ ಕೆಪಾಸಿಟೆನ್ಸ್, ಐದರ್ ಇನ್ಕ್ರೀಸಿಂಗ್ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಆರ್ ಡಿಕ್ರೀಸಿಂಗ್ ಇಫೆಕ್ಟಿವ್ ಕೆಪಾಸಿಟೆನ್ಸ್. ಅವಾಗ ಏನಾಯ್ತು, ನಾವು ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂತ ಮಾಡ್ಕೊಂಡಿದ್ವಿ. ಸೊ ನೆನ್ ಮಾಡ್ಕೋಬೇಕು, ಕೆಪಾಸಿಟರ್ಸ್ ಇನ್ ಸೀರೀಸ್. ಸೊ ಇವೆಲ್ಲ ನಿಮಗೆ ಫಾರ್ಮುಲಾಸ್ ಇಂಪಾರ್ಟೆಂಟ್. ಎರಡು ಕೆಪಾಸಿಟರ್ಸ್ ಗಳನ್ನ ನಾನು ಸೀರೀಸ್ ಆಗಿ ಇಟ್ಟಿದ್ದೀನಿ. ಸೀರೀಸ್ ಅಂದ್ರೆ ಹೇಗೆ, ಇದೊಂದು ಇಲ್ಲೊಂದು ಸೀರೀಸ್. ಇದನ್ನ C1 ಬರೀತೀನಿ, C2 ಬರೀತೀನಿ. ಅವಾಗ ಏನಾಯ್ತು, ನನಗೆ ಇಫೆಕ್ಟಿವ್ ಕೆಪಾಸಿಟನ್ಸ್ ಇಲ್ ಬಿ 1 divided by CS is equal to 1 divided by C1 plus 1 divided by C2 ಅಂತ. ಮೂರು ಕೆಪಾಸಿಟರ್ ಬಂತು ಅಂದ್ರೆ ಏನ್ ಮಾಡೋದು, 1 divided by C3 ಅಂತ ನೀವು ಮಾಡ್ಕೋಬೇಕು. ಯಾವ್ದಕ್ಕಿದು, ಕೆಪಾಸಿಟರ್ ಇನ್ ಸೀರೀಸ್. ಮತ್ತೆ ಅದ್ರೊಳಗೆ ಇನ್ನೊಂದು ಫಾರ್ಮುಲಾ ನಾನು ಹೇಳಿದ್ದೆ, ಅದನ್ನ ನೆನ್ಪಿಟ್ಕೊಳ್ಳಿ. CS ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಫಿಫ್ತ್ ಒನ್, ಸೊ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಕೆಪಾಸಿಟರ್ ಇದು ಫಾರ್ಮುಲಾ ಈಸಿ. ಪ್ಯಾರಲಲ್ ಏನ್ ಮಾಡ್ಬೇಕು, CP is equal to C1 plus C2 plus C3 ಅಂತ ಮಾಡಿ. ಇವು these are the some formulas which we are going to use to do the problem. So problems ಅನ್ನು ಮಾಡೋದಕ್ಕೆ ಇದು ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ನೆನ್ಪಿಟ್ಕೊಂಡ್ರೆ ಏನೇನ್ ಫಾರ್ಮುಲಾ ಇದೆ ಅಂತ ಹೇಳಿ. ಸೊ ಇದಿಷ್ಟು ಓನ್ಲಿ ಜಸ್ಟ್ ಇದು ಫಾರ್ಮುಲಾ ಮಾತ್ರ, ನಿಮ್ಗೆ ಡೈರೆಕ್ಟ್ ಆಗಿ ಕೇಳೋದಿಲ್ಲ, ಆಯ್ತಾ. ಒಂದ್ ಎರಡು ಪ್ರಾಬ್ಲಮ್ 2 ವರ್ಷ ಕೇಳಿದಾನೆ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದು.
ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೀಸ್ ಪ್ರಾಬ್ಲಮ್ಸ್ ಅನ್ನ ಫಸ್ಟ್ ಚಾಪ್ಟರ್ ಗೆ ಕನೆಕ್ಟ್ ಮಾಡ್ತಾರೆ. ಸೊ ಫಸ್ಟ್ ಚಾಪ್ಟರ್ ಒಳಗೆ ನೀವು ಓದಿರ್ತೀರಿ. ಹಾಗೆ ಇವತ್ತಿಗೆ ನಾನು ಏನ್ ಮಾಡ್ತೀನಿ, ಬೇಸಿಕ್ 2 ಪ್ರಾಬ್ಲಮ್ಸ್ ಗಳನ್ನ ಮಾಡ್ತೀನಿ. ಓಕೆ, ದಿ ಫಸ್ಟ್ ಪ್ರಾಬ್ಲಮ್ ನೋಡಿ. ಎಲ್ಲ ಕೇಳಿಸ್ಕೊಳ್ತಿದ್ದೀರಲ್ವಾ, ಅರ್ಥ ಆಗ್ತಿದೆ ಅಲ್ವಾ? ಏನಾದ್ರು ಗೊತ್ತಾಗದೇ ಇದ್ರೆ ನನಗೆ ಟೆಕ್ಸ್ಟ್ ಮಾಡಿ, ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಹಾಗಾದ್ರೆ ಫಸ್ಟ್ ಪ್ರಾಬ್ಲಮ್, ಇನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಏರ್ ಬಿಟ್ವೀನ್ ದಿ ಪ್ಲೇಟ್ಸ್ ಅಂತ ಅವರು ಹೇಳಿದ್ದಾರೆ. ಈಚ್ ಪ್ಲೇಟ್ ಹ್ಯಾಸ್ ದಿ ಏರಿಯಾ ಆಫ್ 6 into 10 to the power of -3. ಆಯ್ತಾ, ಇದು 6 into 10 to the power of -3 ಮೇಲೆ. ಸೊ -3 meters square. And the distance between the plate is 3 millimeter. ಸೊ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ತಗೊಂಡಿದ್ದಾರೆ, ಅದ್ರ ಏರಿಯಾ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದಿ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್, full stop. If the capacitor is connected to a 100-volt supply, what is the charge on the each capacitor? So charge on the each capacitor ಎಷ್ಟಿರುತ್ತೆ ಅಂತ ನಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅದು ಯಾವಾಗ ಕೇಳಿದಂತ ನೋಡಿ. ಸೊ ಮಾರ್ಚ್ 2014. ಸೊ ಮಾರ್ಚ್ 2014 ಅಂತ ಹೇಳಿದ್ರೆ ನೀವು ಫಸ್ಟ್ ಸಿಲೆಬಸ್ ಚೇಂಜ್ ಆದಾಗ, ಸೊ ಮಾರ್ಚ್ 2014 ಒಳಗೆ ಫಸ್ಟ್ ನಿಮ್ 70+40 ಬರ್ದಿದ್ರು ಅವಾಗ ಇದು ಕೇಳಿರೋದು. ಮತ್ತೆ ಸಿಲೆಬಸ್ ಚೇಂಜ್ ಆಗಿಲ್ಲ. ಒಂದ್ ಸ್ವಲ್ಪ ಏನ್ ಮಾಡ್ತಿದ್ರೆ ಸಿಲೆಬಸ್ ರೆಡ್ಯೂಸ್ ಮಾಡ್ತಿದ್ರು, ಕಂಪ್ಲೀಟ್ ಆಗಿ ಅವರು ಚೇಂಜ್ ಮಾಡ್ತಾರೆ. ಈಗ ನೀವು ಮಾಡ್ಕೋಬೇಕು. ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೊಟ್ಟಿದ್ದಾರೆ. ಸೊ ಹಿಂಗೆ ರಫ್ ಆಗಿ ನೀವು ಡ್ರಾ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಇದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ. ಅದು ಕೆಪಾಸಿಟರ್ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೀಸನ್ ಕೆಪಾಸಿಟರ್ ನ ಫೈಂಡ್ ಔಟ್ ಮಾಡ್ಬೇಕು. ಏರಿಯಾ ಎಷ್ಟು ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು ಅವ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 6 into 10 to the power of -3 meter square. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್, ಎರಡು ಪ್ಲೇಟ್ ನ ಡಿಸ್ಟೆನ್ಸ್ ಎಷ್ಟಿದೆ, 3 meter ಅಂತ ಇದೆ. ಸೊ ಇದನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಇದು ಯಾವುದು, ಕೆಪಾಸಿಟನ್ಸ್ ಸಿ ಫೈಂಡ್ ಔಟ್ ಮಾಡಿ. ಸೆಕೆಂಡ್ ಕೇಸ್ ಒಳಗೆ ಏನ್ ಮಾಡಿದ್ದಾರೆ, ಇಟ್ ಇಸ್ ಕನೆಕ್ಟೆಡ್ ಟು ಎಷ್ಟು 100-volt ಪವರ್ ಸಪ್ಲೈ. ಹೀಗೆ 100-volt ಪವರ್ ಸಪ್ಲೈಸ್ ಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಚಾರ್ಜ್ ಎಷ್ಟು ಬರುತ್ತೆ. ಸೊ ಚಾರ್ಜ್ ಅನ್ನು ನೀವು ಫೈಂಡ್ ಔಟ್ ಮಾಡಿ, ಸರಿನಾ? ಸೊ ಫಸ್ಟ್ ಗಿವನ್ ಏನಿದೆ ಬರ್ಕೊಳ್ಳಿ. ಸೊ ಡೈರೆಕ್ಟ್ ಫಾರ್ಮುಲಾ ಇದು. ಗಿವನ್ 2014 ಫಸ್ಟ್ ಇಯರ್ ಅಂತ ಹೇಳಿ ಈಸಿ ಕೇಳ್ಬಿಟ್ಟಿದ್ದಾರೆ. ಸೊ ಗಿವನ್, ಸೊ ಏನ್ ಗಿವನ್ ಕೊಟ್ಟಿದ್ದಾರೆ, ಏರಿಯಾ. ಸೊ ಬರ್ಕೋಬೇಕು, ಏರಿಯಾ A is equal to 6 into 10 to the power of -3 meter square. ಮತ್ತೇನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ D. ಸೊ ಡಿಸ್ಟೆನ್ಸ್ D is equal to 3 millimeter. ಸೊ 3 millimeter ಅಂತ ಹೇಳಿದ್ರೆ 3 into 10 to the power of -3 meter ಅಂತ ಆಯ್ತು. ಮತ್ತೇನ್ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ, ಕೆಪಾಸಿಟೆನ್ಸ್. ಸೊ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್, capacitance of capacitor. So C is equal to question mark. ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಟ್ಟಿರೋದು. ಆಮೇಲೆ ಏನ್ ಕೊಟ್ಟಿದ್ದಾರೆ, ಅದು ಪೊಟೆನ್ಷಿಯಲ್ ಅಪ್ಲೈಡ್. ಸೊ ಎಷ್ಟು ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ದಾರೆ, V is equal to 100 volt ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ದಾರೆ. ಏನೇನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ, ಇದು ಚಾರ್ಜ್ ಸ್ಟೋರ್ಡ್, ಚಾರ್ಜ್ ಆನ್ ಈಚ್ ಪ್ಲೇಟ್. So charge on each plate, Q is equal to question mark. So ಇಷ್ಟು ಅವರಿಗೆ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ನೀವು ಮಾಡಬಹುದಲ್ವಾ ಈಸಿ. ಸೊ therefore ಬರ್ಕೋಬೇಕು, ದಿ ಕೆಪಾಸಿಟೆನ್ಸ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಏರಿಯಾ ಕೊಟ್ಟಿದ್ದಾರೆ, ಫಸ್ಟ್ ಯೂಸ್ ಮಾಡಬಹುದಾ, C is equal to A/D into epsilon naught, ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್. ಸೊ ಮಾಡಿ ಆನ್ಸರ್ ಅಲ್ಲಿ ನನಗೆ ಕಳಿಸಿ ನೋಡುವ, ನಾನು ಆನ್ಸರ್ ಸರಿ ಇದೆ ನೋಡ್ತೀನಿ. is given by is C is equal to A/D, that is ABD. Okay, so A/D into epsilon naught ಅಂತ ಆಯ್ತು. So what is the value of A? A ಕೊಟ್ಟಿದ್ದಾರೆ. So A is given by 6 into 10 to the power of -3. epsilon naught value ಅವರೇ ಕೊಟ್ಟಿದ್ದಾರೆ 8.85. So ಬರೀ 8.85. So ದೀಕ್ಷಿತಾ you got 17.70. ಏನು ಯೂನಿಟ್ ಬರೀಬೇಕು. So 8.85 into 10 to the power of -12. So divided by distance ಎಷ್ಟಿದೆ, distance is 3 millimeter. 3 millimeter 3 into 10 to the power of -3. So Dikshita got 17.70. Banu Prakash got 1.77 nanocoulomb. Unit nodu Ashwini K is 17.7. Atya 17.7. So maybe 17.7 right irbodu. So ಎಲ್ರಿಗೂ ಅಷ್ಟೇ ಬರುತ್ತಾ ನೋಡಿ. ಯೂನಿಟ್ ಬರಿಬೇಕು. ಕೆಪಾಸಿಟೆನ್ಸ್ ಗೆ ಏನು ಯೂನಿಟ್ ಎಲ್ಲ ಮಾಡಿ ಲಾಸ್ಟಿಗೆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ.
17.7 ಸರಿ ಇದೆ. ಯೂನಿಟ್ ಏನು? ಸೊ ಎಲ್ರು ಮಾಡಿ ರಂಜಿತಾ, ವೆರಿ ಗುಡ್. ಸೊ 17.7 ಏನು 10 to the power of minus 12 farad. ಓಕೆ, ಸೊ ಎಲ್ರಿಗೂ ಅಷ್ಟೇ ಬರ್ತಾರೆ ನೋಡಿ 17.7. ಎಸ್, ಸೊ ದೀಕ್ಷಿತಾ ಗಾಟ್ 17.7 into 10 to the power of minus 12 farad. ಸೊ ಎಲ್ರಿಗೂ ಅಷ್ಟೇ ಬರ್ತಾರೆ ನೋಡಿ. ಎಸ್ ಪ್ರಭಾ, ವೆರಿ ಗುಡ್. ಸೊ 17.71 ಫ್ಯಾರೆಡ್ ಪವರ್ಸ್ ಬರಿಬೇಕು. ಸೊ ನೋಡಿ 17.7 ಬಂತು, ಇಲ್ಲಿ ಪವರ್ಸ್ ಅನ್ನ ನೀವು ಮಾಡಿಲ್ಲ. ಈ 10 to the power of minus 3, this 10 to the power minus 3, this 10 to the power minus ಕ್ಯಾನ್ಸಲ್ ಆಯ್ತು. 10 to the power minus 12 ಹಾಗೆ ಉಳಿತಲ್ಲ. 6 1s ಸಾರಿ 3 1s 3 2s ಇದನ್ನ ಡಬಲ್ ಮಾಡಿದ್ರೆ ಆಯ್ತು. 8.85 ಡಬಲ್ ಮಾಡಿದ್ರೆ ಯು ಆರ್ ಗೆಟಿಂಗ್ 17.7. ಸತ್ಯ, ವೆರಿ ಗುಡ್. ಸೊ ಪ್ರಭಾ, ಓಕೆ. ಅತ್ಯ ಫ್ಯಾರಡ್, ಓಕೆ ಫ್ಯಾರಡ್ ಸರ್ ಹೀಗೆ ಬರಿಬೇಕು. 17 ಗೊತ್ತಾಯ್ತಾ, ಈಸಿ ಇದೆಲ್ಲ. ಸೊ therefore C is equal to 17.7 into 10 to the power of minus 12 farad, or you can write it as 17.7 picofarad or PF. So picofarad. So very good. So Noor Fatima, yes, very good. So sir is 17.7 into 10 to the power of minus 12. ಇದು ಏನಾಯ್ತು ನನಗೆ ಫಸ್ಟ್ ಕೇಸ್ ಆಯ್ತು. ಸೊ ಎಲ್ರಿಗೂ ಬಂದಿದೆ ಅಂತ ಅನ್ಕೊಂಡಿರ್ತೀನಿ ನಾನು. ಸೊ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ, ಡೈರೆಕ್ಟ್ ಪ್ರಾಬ್ಲಮ್ ಇದೆ. ಸರಿನಾ? ಸೊ ನೆಕ್ಸ್ಟ್ ಸ್ಲೈಡ್ ಗೆ ನಾನು ಹೋಗ್ತೀನಿ. ಸೊ ಅಂತೇಳಿ ಇನ್ನು ಒಂದ್ ಪ್ರಾಬ್ಲಮ್ ಆಗಿಲ್ಲ, ಇದು ಫಸ್ಟ್ ಪಾರ್ಟ್ ಆಯ್ತು. ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇನ್ನು 2 ಮಾರ್ಕ್ಸ್ ಬೇಕಲ್ವಾ ನಿಮಗೆ? ಅದಕ್ಕೆ ಏನ್ ಮಾಡ್ಬೇಕು, ಅವ್ರು ಅದನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನ್ ಮಾಡ್ಬೇಕು, ಸೆಕೆಂಡ್ ಕೇಸ್ ಒಳಗೆ ನನಗೆ ಕ್ಯೂಬ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಈಗ ಈಗ ನಿಮ್ಗೆ ಏನ್ ಸಿಕ್ತು, ನಾವು ಯು ನೋ ದಟ್. ಸೊ ನಿಮ್ಗೆ ಸೊ ಯು ಗಾಟ್, ಸೊ ನಿಮ್ಗೆ ಏನ್ ಸಿಕ್ತು, C is equal to ನನಗೆ 17.7 into 10 to the power of minus 12 farad ಅಂತ ಸಿಕ್ತು. and V is equal to, so V is equal to ಎಷ್ಟಿದೆ? ಎಸ್ ಬಾನ್ ಪ್ರಕಾಶ್, you have any doubt? ಏನಾದ್ರು ಡೌಟ್ ಇದ್ರೆ ಇದ್ ಮಾಡು. ಸೊ ಬಾನು ಪ್ರಕಾಶ್ ಅಲ್ಲಿ ಟೆಕ್ಸ್ಟ್ ಮಾಡು, ರೈಸ್ ಹ್ಯಾಂಡ್ ಅಂತ ಬಂತು. ಸೊ V is equal to 100 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ನಾನು, Q is equal to ಕ್ವಶನ್ ಮಾರ್ಕ್. ಸರ್ ಈಗ ನೀವು ಫಸ್ಟ್ ಫಾರ್ಮುಲಾ ನೋಡಿ, ನಿಮ್ಗೆ ಫಸ್ಟ್ ಫಾರ್ಮುಲಾ ಏನ್ ಬರ್ಸಿದೆ, ದಿ ಕೆಪಾಸಿಟೆನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟೆನ್ಸ್ ಇಸ್ ಗಿವನ್ ಬೈ, ಸಾರಿ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇಸ್ ಗಿವನ್ ಬೈ C is equal to Q divided by V. ಸರಿನಾ? ಹೀಗೆ ಬರುತ್ತೆ. ಸೊ now you can use the formula C is equal to Q divided by V. ನಿಮ್ಗೆ ಏನು ಕೊಟ್ಟಿದ್ದಾರೆ, C ವ್ಯಾಲ್ಯೂ ಕೊಟ್ಟಿದ್ದಾರೆ, V ವ್ಯಾಲ್ಯೂ ನಿಮ್ಗೆ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು, ನೀವು Q ವ್ಯಾಲ್ಯೂನ ಫೈಂಡ್ ಮಾಡಿ. ಅಗೇನ್ ಇಟ್ ಇಸ್ easy. Q is equal to C into V. So C ಎಷ್ಟಿದೆ, C ನೀವು ಎಷ್ಟು ಮಾಡಿದ್ರೆ 17.7 into 10 to the power of minus 12. So very good. So ಎಲ್ಲರೂ ಆನ್ಸರ್ ಟೈಪ್ ಮಾಡ್ತಿದ್ದಾರೆ 1770. ಸೊ ಓಕೆ, ಸೊ minus 7 1.7. ಸೊ ನೋಡ್ತೀನಿ ನಾನು into 100. ಸರಿನಾ? ಎರಡು 17.7 ಹಾಗೆ ಉಳಿತದೆ, ಹಾಗೆ ಇಟ್ಬಿಡಿ, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. 17.7 into ಇಲ್ಲಿ 10 to the power of minus 12 ಇದೆ. 100 ಅಂತ ಹೇಳಿದ್ರೆ 10 to the power of minus 12, 100 ಅಂತ ಹೇಳಿದ್ರೆ 10 to the power of 2. ಸರಿನಾ? ಎರಡು ಕ್ಯಾನ್ಸಲ್ ಆಯ್ತು. ಅವಾಗ ಎಷ್ಟು ಬರುತ್ತೆ ನಿಮಗೆ, 10 to the power of minus 10. ಸರಿನಾ? 17.7 into 10 to the power of minus 10 ಇದೇನಾಯ್ತು, ಕೂಲಂಬ್ ಅಂತ ಆಯ್ತು. ಸೊ ಅದನ್ನ ಏನ್ ಮಾಡ್ಬೋದು ನೀವು, ವೆರಿ ಗುಡ್, ಎಲ್ಲರೂ ಆನ್ಸರ್ ಬರ್ದಿದ್ದೀರಾ. ಸೊ ವೆರಿ ಗುಡ್ ಅಶ್ವಿನಿ. ಸೊ 1.77. ಸೊ ದೀಕ್ಷಿತಾ, ಯು ಆರ್ ರೈಟ್. ಸೊ 1.77 into 10 to the power of 1 ಪವರ್ ಈ ಕಡೆ ಕಳಿಸ್ಬಿಟ್ರೆ -9 ಕೂಲಂಬ್ ಅಂತ ಆಯ್ತು. ಅದನ್ನ ಇನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ 1.77 ನ್ಯಾನೋ ಕೂಲಂಬ್. Q is equal to, ನೋಡಿ ಎಷ್ಟು ಈಸಿಯಾಗಿ ಬಂತು. ಸೊ ಮಾರ್ಚ್ ಒಳಗೆ ಕೇಳಿರೋದು ಇದು 5 ಮಾರ್ಕ್ಸ್ ಬಂತು. ವೆರಿ ಗುಡ್. ನಿಸರ್ಗ 1.77. ಅತಿಯಾ, ವೆರಿ ಗುಡ್. ಸೊ ಸುಬ್ರಹ್ಮಣ್ಯ, ವೆರಿ ಗುಡ್. ಸೊ 10 to the power of minus 12 ಇದೆಯಲ್ಲ ಸುಬ್ರಹ್ಮಣ್ಯ, ಅದನ್ನ ಏನ್ ಮಾಡು, ಚೇಂಜ್ ಮಾಡ್ಬಿಡು. 1770 ಇದೆ ಅಲ್ವಾ, ಹಾಗೆ ಬರೆಯೋದಕ್ಕೆ ಹೋಗ್ಬೇಡಿ. ಸೊ ದಿಸ್ ಇಸ್ ಮೋರ್ ಕನ್ವೀನಿಯಂಟ್, ಯಾಕಂತಂದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಒಳಗೆ ಈ ತರನೇ ಕೊಟ್ಟಿರ್ತಾರೆ. ವೆರಿ ಗುಡ್ ರಂಜಿತಾ, ನಿಸರ್ಗ, ಓಕೆ, ಅಶ್ವಿನಿ, ಎಲ್ರಿಗೂ ಆನ್ಸರ್ ಬಂದಿದೆ. ಸೊ ಇದು ನನಗೆ ಫಸ್ಟ್ ಪ್ರಾಬ್ಲಮ್. ಸೊ ಪ್ರೇಮ, ವೆರಿ ಗುಡ್. ಸರಿನಾ? ಎಲ್ರಿಗೂ ಕರೆಕ್ಟ್ ಆಗಿ ಅರ್ಥ ಆಗ್ತಿದೆಲ್ಲ? ಸೊ ಇನ್ನೊಂದು ನೀವೇ ಬೇಗ ಮಾಡಿ, ಸೇಮ್ ಇದೇ ತರದ ಒಂದ್ ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿ ನೋಡಿ. ಯಾವಾಗ ಕೇಳಿದ ನೋಡಿದ್ದಾನ, ಜೂನ್ 2017 ಅಲ್ಲಿ ಅದನ್ನ ಕೇಳಿದ್ದಾನೆ, ಮಾಡಿ ನೋಡೋಣ. ಸೊ ಬೇಗ ಮಾಡಿ, ನೀವು ಬೇಗ ಮಾಡ್ತೀರಾ, ನಾ ಬೇಗ ಮಾಡ್ತೀರಾ ನೋಡ್ಕೊಂಡು. ಸೇಮ್ ಇದೇ ಫಾರ್ಮುಲಾ ಎಲ್ಲಾನು ಸೇಮ್, ಏರಿಯಾ ಮಾತ್ರ ಚೇಂಜ್ ಮಾಡಿದ್ದಾರೆ, ಏರಿಯಾ ಮತ್ತೆ ಡಿಸ್ಟೆನ್ಸ್ ಮತ್ತೆ ವೋಲ್ಟೇಜ್. ಸೊ ನಾನು ಗಿವನ್ ಬರ್ಕೊಂಡು ನಾನು ನೀಟಾಗಿ ಬರೀತೀನಿ, ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ.
ಆಯ್ತಾ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಏರಿಯಾ ಇಸ್ ಈಕ್ವಲ್ ಟು 8 ಇಂಟು 10 ಟು ದಿ ಪವರ್ ಆಫ್ -3 ಮೀಟರ್ ಸ್ಕ್ವೇರ್. ಮತ್ತೇನು ಕೂಡ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಡಿ ಇಸ್ ಈಕ್ವಲ್ ಟು 2 ಇಂಟು 10 ಟು ದಿ ಪವರ್ ಆಫ್ -3 ಮೀಟರ್. ಸರಿನಾ. ಆಮೇಲೆ ಏನ್ ಕೂಡ ವೋಲ್ಟೇಜ್ ವಿ ಇಸ್ ಈಕ್ವಲ್ ಟು 50 ವೋಲ್ಟ್. ಏನನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಫಸ್ಟ್ ಸಿ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಅಂಡ್ ಕ್ಯೂ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್. ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೀಗಿದೆ, ಇದೊಂದು ನನಗೆ ಕೆಪಾಸಿಟರ್. ಸೊ ಇದಕ್ಕೆ ಏನ್ ಮಾಡಿದ್ರೆ ಪೊಟೆನ್ಶಿಯಲ್ ನ ಕನೆಕ್ಟ್ ಮಾಡಿದ್ದಾರೆ. ಸೊ ಎರಡು ಸೇಮ್ ಲೆಂತ್ ಅಲ್ಲಿ ಇರಬೇಕು, ಸಿ. ಸರಿನಾ. ಸೊ ಎಷ್ಟಿದೆ ಇದಕ್ಕೆ 50 ವೋಲ್ಟ್. ಹೀಗೆ ಇದಕ್ಕೆ 50 ವೋಲ್ಟ್ ಇದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪ್ಲೇಟ್ಸ್ ಎಷ್ಟಿದೆ, ಅದು 2 mm 2 ಮಿಲಿಮೀಟರ್ ಇದೆ. ಏರಿಯಾ ಆಫ್ ಈಚ್ ಪ್ಲೇಟ್, ಎರಡರದ್ದು ನನಗೆ ಏರಿಯಾ ಸೇಮ್ ಇದೆ, 8 ಇಂಟು 10 ಟು ದಿ ಪವರ್ ಆಫ್ -3. ಸೊ ಹೀಗಿದೆ. ಸೊ ಸಿ ಅನ್ನ ಫೈಂಡ್ ಔಟ್ ಮಾಡಬೇಕು, ಕ್ಯೂ ಇಸ್ ಈಕ್ವಲ್ ಟು ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಡೈರೆಕ್ಟ್ ಆಗಿ ಬರೀತೀನಿ. ಸೊ ಸಿ ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಡಿ. ಎ ವ್ಯಾಲ್ಯೂ ಎಷ್ಟಿದೆ, ಇಟ್ ಇಸ್ 8 ಇಂಟು 10 ಟು ದಿ ಪವರ್ ಆಫ್ -3. ಎಪ್ಸಿಲಾನ್ ನಾಟ್ ಅದೇ ವ್ಯಾಲ್ಯೂ 8.854 ಅಥವಾ 85 ಅಲ್ಲಿ ಯೂಸ್ ಮಾಡಿದ್ರೆ -12. ಫಸ್ಟ್ ಕೇಸ್ 35.4 ಇಂಟು 10 ಟು ದಿ ಪವರ್ ಆಫ್ -12. ಸೊ ನೋಡ್ತೀನಿ, ದೀಕ್ಷಿತಾ 70.83. ಸೊ ರಂಜಿತಾ ಓನ್ಲಿ ಪವರ್ಸ್ ಅಷ್ಟೇ ಬರ್ದಿದ್ದೀರಾ. ಸೊ ಡಿ ಎಷ್ಟಿದೆ, ಇಟ್ ಇಸ್ 2 ಇಂಟು -3. ಸೊ -3 ಕ್ಯಾನ್ಸಲ್ ಆಯ್ತು, 2 1s 2 4s. ಸೊ 4 ಟೈಮ್ಸ್ ಬರ್ಬೇಕು ನೋಡಿ. ಸರಿ, 2 ಟೈಮ್ಸ್ ಮಾಡಿದಾಗ 17 ಬಂದಿತ್ತು, ಅದನ್ನ ಡಬಲ್ ಮಾಡ್ಬೇಕು. ಸೊ 36, ಓಕೆ 36.4. Elvina, very good. So Noor Fatima 35. So Prabha 35. So Dikshita 35. So it is understood, right? So like last problem ಏನು ಮಾಡೋದು, ನಿಮ್ಗೆ ಎಷ್ಟು ಬಂದಿತ್ತು, 17.7 ಏನು ಬಂದಿತ್ತಲ್ಲ. ಸೊ 17.7 ಬಂದಿತ್ತು. 17.7 ಯಾವಾಗ ಇದು ಟ್ವೈಸ್ ಮಾಡಬೇಕು. ಇದನ್ನ ಇನ್ನೊಂದ್ಸತಿ ಟ್ವೈಸ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಬರುತ್ತೆ, ಸೊ ವಿ ವಿಲ್ ಗೆಟ್. ಸೊ ಇದನ್ನ ಮತ್ತೆ ಇನ್ನೊಂದ್ಸತಿ ಮಾಡಿದ್ರೆ 4 ಆಯ್ತು, 1. ಸೊ 4 5 35.4 ಬರುತ್ತೆ ನೋಡಿ. ಸೊ ವೆರಿ ಗುಡ್. ಸೊ ಆಲ್ಮೋಸ್ಟ್ ಸಹನಾ, ನಿಸರ್ಗ, ಪ್ರವೀಣ್, ಪ್ರೇಮ, ಸುಬ್ರಹ್ಮಣ್ಯ ಆಲ್ ಗಾಟ್ ದಿ ವೆರಿ ಗುಡ್. ವಸಂತ್, ಓಕೆ. ಸೊ 35.4. ಸೊ ವೆರಿ ಗುಡ್, ಎಲ್ರಿಗೂ ಕರೆಕ್ಟ್ ಆನ್ಸರ್ ಬಂದಿದೆ. ಸೊ ಸಿ ಇಸ್ ಈಕ್ವಲ್ ಎಷ್ಟು ಬಂತು ನನಗೆ, 17 ಸಾರಿ ಇಟ್ ವಿಲ್ ಬಿ 35.4 ಇಂಟು 10 ಟು ದಿ ಪವರ್ ಆಫ್ -12 farad. ವೆರಿ ಗುಡ್. ಸೊ ಅಶ್ವಿನಿ, ಸೊ 1.77. ಸೊ ಸೆಕೆಂಡ್ ಕೇಸ್. ಸೊ ಕ್ಯೂ ವ್ಯಾಲ್ಯೂ, ಸೊ ಸೆಕೆಂಡ್ ಕೇಸ್ 1.77. ವೆರಿ ಗುಡ್, ಎಲ್ಲ ಬೇಗ ಮಾಡ್ತಿದ್ರಲ್ಲ. ಸೊ ಕ್ಯೂ ಇಸ್ ಈಕ್ವಲ್ ಟು, ಸೊ ಎಷ್ಟು ಬಂದು ನನಗೆ, ಕ್ಯೂ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಬರೀಲ್ಲ ನಾನು. ಸೊ ಸಿ ಇಸ್ ಈಕ್ವಲ್ ಟು ನನಗೆ ಕ್ಯೂ ಡಿವೈಡ್ ಬೈ ವಿ ಅಂತ ಇರುತ್ತೆ. ದಿಸ್ ಇಂಪ್ಲೈಸ್ ಕ್ಯೂ ಇಸ್ ಈಕ್ವಲ್ ಟು ಸಿ ಇಂಟು ವಿ ಅಂತ ನನಗೆ ಸಿಗುತ್ತೆ. ಸೊ ಸಿ ವ್ಯಾಲ್ಯೂ ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ, 35.4 ಇಂಟು 10 ಟು ದಿ ಪವರ್ ಆಫ್ -12. ವಿ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ, ಸೊ 50 ಅಂತ ಇದೆ. ಸೊ ಎಸ್, ಇದು ನಾನು 17 ಪಾಯಿಂಟ್ ಬರುತ್ತೆ ನಿಮಗೆ. ಸೊ ಎಷ್ಟು ಬರುತ್ತೆ ನಿಮಗೆ, 17.7 ಇಂಟು 10 ಟು ದಿ ಪವರ್ ಆಫ್ -12. ಸೊ ಅದನ್ನ ನಾನು ಫೈನಲಿ ಸಾಲ್ವ್ ಮಾಡಿದ್ರೆ 1. ಸೊ ಅತ್ಯ 1.77 ಇಂಟು 10 ಟು ದಿ ಪವರ್ ಆಫ್ -9. ಸಹನಾ 1770 ಇಂಟು 10 ಟು ದಿ ಪವರ್ ಆಫ್ -2 -12. ಸರಿನಾ. ಇಲ್ಲೇನಾಯ್ತು, ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಸಾರಿ, ಇದು ಹೀಗೆ ಬರುತ್ತೆ 17 ಸೊ 1770 ಇಂಟು 10 ಟು ದಿ ಪವರ್ ಆಫ್ -12 ಕೂಲಂಬ್. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ಯು ವಿಲ್ ಗೆಟ್ ಪವರ್ ಆಫ್ 10 ಟು ದಿ ಪವರ್, ಓಕೆ 17.70 ಇಂಟು 10 ಟು ದಿ ಪವರ್ ಆಫ್ -10. ಸೊ ವೆರಿ ಗುಡ್. ಸೊ ಸರಿ ಇದೆ ಅದು. ಸುಬ್ರಹ್ಮಣ್ಯ 1.77 ಇಂಟು 10 ಟು ದಿ ಪವರ್ ಆಫ್ -9. ಓಕೆ, ಸೊ ಅದು ಸರಿ ಇದೆ. ಸರಿನಾ. ಡಿಫ್ರೆಂಟ್ ಫಾರ್ಮ್ ಅಲ್ಲಿ ನೀವು ಬರಿಬಹುದು. ಹೀಗೆ ಬಂದ್ರೆ ಏನಾಗುತ್ತೆ ನನಗೆ, 1770 ಇಂಟು ಅದು 10 ಟು ದಿ ಪವರ್ ಆಫ್ ಇರೋದನ್ನ ಏನ್ ಮಾಡೋಣ, ಪಿಕೋ ಬರ್ಕೋಬಹುದು. ಎಸ್ ಆಲ್ವಿನ್, ಯು ಹ್ಯಾವ್ ಎನಿ ಡೌಟ್? ಸಾರಿ, ಟೆಕ್ಸ್ಟ್ ಮಾಡು. ಸೊ ಆಲ್ವಿನ್ ಜೆ. ಸುಬ್ರಹ್ಮಣ್ಯ, ಓಕೆ 1.77 ಇಂಟು 10 ಪವರ್ -9. ಇಟ್ ಇಸ್ ಆಲ್ಸೋ ರೈಟ್. ಸೊ 3 ಪವರ್ಸ್ ಅನ್ನ ಆ ಕಡೆ ತಗೊಂಡ್ರೆ, ಸೊ 1770
ಆಯ್ತಾ. ಸೊ ನಿಮ್ ಲಾಸ್ಟ್ ಪ್ರಾಬ್ಲಮ್ ಗೆ ಇದು ಟರ್ನ್ ಆಗ್ಬೇಕು ಅಂದ್ರೆ ಹೀಗೆ ಮಾಡ್ಬೋದು. 35.4 into 10 to the power of -12 ಇತ್ತು ಇಂಟು ಲಾಸ್ಟ್ ಪ್ರಾಬ್ಲಮ್ 100 ಇತ್ತು. ಅದಕ್ಕೆ ಏನ್ ಮಾಡ್ತಾನೆ 50 into 2 ಮಾಡ್ತೀನಿ ಡಿವೈಡ್ ಬೈ 2 ಮಾಡ್ತೀನಿ. ಸೊ ಲಾಸ್ಟ್ ಪ್ರಾಬ್ಲಮ್ ಗೆ ಇದು ಟರ್ನ್ ಆಗತ್ತಾ ನೋಡಿ, ಸರಿನಾ. ಇಲ್ಲಿ 2 1 2 ಇದು ಮಾಡಿದ್ರೆ ನನಗೆ 17.7 ಬರುತ್ತೆ ಇಂಟು 10 to the power of -12 ಇಂಟು 100 ಅಂತ ಬರುತ್ತೆ. ಸೊ ಲಾಸ್ಟ್ ಪ್ರಾಬ್ಲಮ್ ಆಯ್ತು 17.7 ಅಂತ ಹೇಳಿದ್ರೆ 1770 ಇಂಟು 10 to the power of -12 ಕೂಲಮ್ ಅಂತ ಆಯ್ತು. ಸೊ ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಗೆ ರೆಡ್ಯೂಸ್ ಮಾಡಿ. ಎಸ್ ರಂಜಿತಾ, ರೈಟ್. ಕ್ಯಾನ್ ಬಿ ರೈಟ್ ಇಟ್ ಲೈಕ್ ದಿಸ್. ಓಕೆ, ಬೆಟರ್ ಯು ರೈಟ್ ನೋ ಇಂಟು 10 to the power of, ನೀವು ಆನ್ಸರ್ ಅನ್ನ ಇಡ್ಬೇಕಾದ್ರೆ ಹೀಗೆ ಬರಿಬೇಕು. 10 to the power of -9 ಅಲ್ಲಿ, 10 to the power of -12 ಅಲ್ಲಿ, 10 to the power of -6 ಒಳಗೆ ಈ ತರನೇ ಇಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಕೆಪಾಸಿಟರ್ ಇಸ್ ಅ ಬಿಗ್ಗರ್ ವ್ಯಾಲ್ಯೂ, ಇಟ್ ಇಸ್ ರಿಟನ್ ಇನ್ ದಿ ಸ್ಮಾಲರ್ ವ್ಯಾಲ್ಯೂ. ಲೈಕ್ ಅಲ್ಲಿ ಏನ್ ಬರೆದ ಮೈಕ್ರೋ ಫ್ಯಾರೆಡ್ ಅಥವಾ ಮೈಕ್ರೋ ಕೂಲಮ್ ಅಥವಾ ನ್ಯಾನೋ ಫ್ಯಾರೆಡ್ ಆರ್ ನ್ಯಾನೋ ಕೂಲಮ್ ಆರ್ ಪಿಕೋ ಫ್ಯಾರೆಡ್ ಆರ್ ಪಿಕೋ ಕೂಲಮ್ ಅಂತ ಬರೀತೀವಿ. 10 to the power of -10 ಅಂತ ಬರೆದ್ರೆ ಅದಕ್ಕೆ ವ್ಯಾಲ್ಯೂ ಅಂತಲ್ಲ, ಅದು ಹೇಳ್ಬೇಕಾದ್ರೆ ಅದು ಸರಿ ಅನ್ಸೋದಿಲ್ಲ. ಯಾಕಂದ್ರೆ ನಾವು ಹೀಗೆ ರಿಪ್ರೆಸೆಂಟ್ ಮಾಡೋದು ಮೈಕ್ರೋ ಫ್ಯಾರೆಡ್, ನ್ಯಾನೋ ಫ್ಯಾರೆಡ್, ಪಿಕೋ ಫ್ಯಾರೆಡ್ ಅಂತ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಯಾರು ಮತ್ತೆ 3 ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಲ್ಲ, ಒಬ್ರೊಬ್ರು ಹ್ಯಾಂಡ್ ರೈಸ್ ಅಂತ ಹೇಳಿ ಅದು ಥಮ್ಸ್ ಅಪ್ ಕೊಡೋದಕ್ಕೆ ಹೋಗಿ ಹ್ಯಾಂಡ್ ರೈಸ್ ಅಂತ ಕೊಟ್ಬಿಡ್ತೀವಿ, ಸರಿನಾ. ಸೊ ಇದಿಷ್ಟು ಗೊತ್ತಾಯ್ತಾ ಪ್ರಾಬ್ಲಮ್ಸ್? ಓಕೆ, ಇದು ನಾನು ಬೇಸಿಕ್ ಮಾಡ್ಸಿರೋದು ಪ್ರಾಬ್ಲಮ್ ಸಾಲ್ವಿಂಗ್. ಪ್ರೇಮ, ವಸಂತ್, ಸೊ ಏನಾದ್ರು ಡೌಟ್ ಇದ್ರೆ ತೆಗ್ದ್ಬಿಟ್ರ? ಓಕೆ, ಏನು ಡೌಟ್ ಇಲ್ಲ ಅಲ್ಲ. ಸೊ ಇದು ನಾನು ಬೇಸಿಕ್ ಪ್ರಾಬ್ಲಮ್ಸ್ ಅನ್ನ ಮಾಡ್ಸಿರೋದು. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡೂ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಲಾಸ್ಟ್ ನನಗೆ 8 minutes ಉಳಿತು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡ್ತೀವಿ, ನಾನು ಇನ್ನು 2 ತರ ಉಳಿದಿದೆ. ನಾ ಏನ್ ಮಾಡಿದೆ, ಓನ್ಲಿ 1 ಫಾರ್ಮುಲಾ ಮಾಡಿರೋದು, ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಓನ್ಲಿ 1 ಫಾರ್ಮುಲಾ, ಮತ್ತೆ C is equal to Q divided by V 2 ಫಾರ್ಮುಲಾ ಯೂಸ್ ಮಾಡಿದ್ವಿ. ಇನ್ನೊಂದಿಗೆ ತುಂಬಾ ಫಾರ್ಮುಲಾಸ್ ಗಳಿದೆ, ಸೀರೀಸ್ ಅಲ್ಲಿ ಇದೆ, ಪ್ಯಾರಲಲ್ ಇದೆ. ನೀವು ಹಂಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಡೈರೆಕ್ಟ್ ಆಗಿ ಕೊಟ್ಬಿಡ್ತಾರೆ, ಸೀರೀಸ್ ಆಗಿ ಕೊಟ್ಟರು ಕೆಪಾಸಿಟನ್ಸ್ ನ ಫೈಂಡ್ ಔಟ್ ಮಾಡ್ಬಿಡಿ. ಸೊ ಇರೋದಿಲ್ಲ ಆಯ್ತಾ. ಫಸ್ಟ್ ಚಾಪ್ಟರ್ ಒಳಗೆ ಇದೆ ಅಲ್ವಾ, ಅದ್ರೊಳಗೆ ನಾನು ಕನೆಕ್ಷನ್ ನ ಕೊಡ್ತಾ ಒಂದ್ ಸ್ವಲ್ಪ. ಇದು ಏನಾಗಿತ್ತು, ಬೇಗ ಸ್ಟಾರ್ಟ್ ಆದ ಅಂತ ಹೇಳಿದ್ರೆ 2014 ಒಳಗೆ ಜಸ್ಟ್ ಸಿಲೆಬಸ್ ಚೇಂಜ್ ಆಗಿತ್ತು. ಸೊ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಸ್ವಲ್ಪ ಈಸಿಯಾಗಿ ಬಂದಿತ್ತೆ ನಾ ಪ್ರಾಬ್ಲಮ್ಸ್ ಗಳು. ಆಮೇಲೆ ಹೋಗ್ತಾ ಏನಾಗುತ್ತೆ, ಸೊ ಸ್ವಲ್ಪ ಸ್ಟ್ಯಾಂಡರ್ಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇಷ್ಟು ಡೈರೆಕ್ಟ್ ಆಗಿ ಇಷ್ಟು ಮಾಡಿದ್ರೆ 5 marks ಬಂದ್ಬಿಡುತ್ತಲ್ಲ. ಸೊ ಅದಕ್ಕೆ ನಿಮ್ಗೆ ಈಸಿಯಾಗಿ 5 marks ಕೊಡಬಾರ್ದಲ್ಲ, ಅದಕ್ಕೆ ಈ ತರ ಮಾಡಿರ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಅದನ್ನ ಉಳಿದ್ರೆ ಡಿಸ್ಕಸ್ ಮಾಡೋಣ. So why videos are not uploaded in YouTube for last 3 days? So last 3 days ಅಂದ್ರೆ yesterday Sunday, so Sunday holiday, Saturday college holiday ಇತ್ತು, so ಆಮೇಲೆ Friday 2 days ಆಯ್ತಲ್ಲ. ಸೊ ನಿನ್ನೆ ನೈಟ್ ವಿಡಿಯೋಸ್ ಗಳು ಬಂದಿದೆ ಅಲ್ಲ, ಸೊ ಐ ಟು ಗಾಟ್ ದಿ ವಿಡಿಯೋಸ್, ಸರಿನಾ. ನೋಡೋಣ, ನಾನು ಇನ್ನೊಂದ್ಸತಿ ಬೇಕಾದ್ರೆ ಕೇಳಿ ನೋಡ್ತೀನಿ. ಸೊ ನಾನು ಇರ್ಲಿಲ್ಲ, ಸೊ 2 days ಹಾಲಿಡೇ ಇತ್ತಲ್ವಾ, ಸೊ ಅದಕ್ಕೆ. ಸೊ ವಿಡಿಯೋಸ್ ನಿಮ್ಗೆ ಸಿಗುತ್ತೆ. ಇಲ್ಲಿ ನಾನು ಹೇಳ್ಬೇಕಾದ್ರೆ ನಿಮ್ಗೆ ಬರ್ಕೊಳೋದಕ್ಕೆ ಏನಾದ್ರು ಪ್ರಾಬ್ಲಮ್, ಮತ್ತೆ ನಾನು ನೋಟ್ಸ್ ಕೊಡೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಪ್ರಾಬ್ಲಮ್ಸ್ ಮತ್ತೆ ನೋಟ್ಸ್ ಅನ್ನ ಕೊಡೋದಿಲ್ಲ. ಐ ವಿಲ್ ಗಿವ್ ಸಮ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಗಳನ್ನ ನಾನು ಕೊಡ್ತೀನಿ ಅಷ್ಟೇ, ಅದು ನೀವೇ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಳಿಸ್ಬೇಕು, ಸರಿನಾ. ಇವೆಲ್ಲ ಮಾಡ್ಕೊಳ್ತಾ ಹೋಗಿ. ಏನಾದ್ರು ಡೌಟ್ ಇದೆನಾ? ಇಫ್ ಹ್ಯಾವ್ ಎನಿ ಡೌಟ್? ಸೊ 52 ಮೆಂಬರ್ಸ್ ಇದ್ದೀರಾ. ಸೊ ಬೆಳಿಗ್ಗೆ ಕ್ಲಾಸಿಗೆ ಜಾಸ್ತಿ ಜನನೇ ಇರುತ್ತಿಲ್ಲ. ಸೊ CET ನೀಟ್ ಬುಕ್ಸ್ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಪೇ ಮಾಡಿದಿದ್ರೆ 5000 rupees ನಿಮ್ಗೆ ಇದ್ರಲ್ಲಿ ಪೇ ಮಾಡಕ್ ಹೇಳಿದ್ವಲ್ವಾ, ಯಾವಾಗ ಮಾರ್ಚ್ ಒಳಗೆ. ಸೊ ಪೇ ಮಾಡಿದ್ರೆ ಯು ಕ್ಯಾನ್ ಟೇಕ್. ಸೊ ಬೇಡ, ಈಗ ತುಂಬಾ ಜನ ಇದ್ದಾರೆ. ಪ್ರಭಾ ಅನ್ಮ್ಯೂಟ್ ಮಾಡಿದ್ರೆ ಸೊ ಅದೇ ಕಿರಿಕಿರಿ ಅಂತ ಅನ್ಸುತ್ತೆ, ಸೊ ಅದಕ್ಕೆ ಮಾಡಿಲ್ಲ. ಸೊ ದೀಕ್ಷಿತಾ ಕಳಿಸ್ತೀನಿ ಆಯ್ತಾ ನೋಟ್ಸ್. ಸೊ ಅದೊಂದು ಅದು ಡ್ಯೂಲ್ ನೇಚರ್. ಸೊ ಪ್ರಭಾನು ಕೇಳ್ತಾ ಇದ್ರು ತುಂಬಾ, ಸೊ ಕಳಿಸ್ತೀನಿ. Okay, so you can come and take that books. So if you have paid 5000, you can come. So ಇನ್ನೊಂದು ಹೇಳೋದು ಮರ್ತಿದೆ. ಸೊ ಲಾಸ್ಟ್ 5 minutes ಇದೆ, ಅದನ್ನ ಹೇಳಕ್ಕಲ್ಲ ನಾನು ಮರ್ತಿರೋದು. ಸೊ ಬೇರೆದಿದೆ ಆಯ್ತಾ. ಸೊ ನಿಮ್ಗೆ ಅಲ್ಲಿ ಕಾಂಪಿಟೇಷನ್ಸ್ ಗಳು ಮಾಡಿದೀವಿ. ಸೊ ಯು ಕ್ಯಾನ್ ಜಸ್ಟ್ ಪಾರ್ಟಿಸಿಪೇಟ್ ಆಯ್ತಾ. ಸೊ ಇದು ನಮ್ದು ಸೈನ್ಸ್ ಇಂದ ನಾನು ಹೇಳ್ತಾ ಇದ್ದೀನಿ, ಬೇರೆದಲ್ಲಿ ನಿಮ್ಗೆ ಮೆಸೇಜ್ಗಳು ನಿಮ್ಗೆ ಸಿಗ್ತಾ ಇದೆ. ಸೈನ್ಸ್ make science model, so still or working model.
ನಮ್ಗೆ ಯಾರು ಹೇಳೇ ಇಲ್ಲ, ನಮ್ಗೆ ಜಸ್ಟ್ ಮೆಸೇಜ್ ಬಂದಿತ್ತು ಫಸ್ಟ್ ಇಯರ್ ಗೆಲ್ಲ ಹೇಳಿದ್ರು. ಸೊ ಫಸ್ಟ್ ಇಯರ್ ದೇ ಗಿವನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ನೇಮ್ಸ್, ಸೊ ನಿಯರ್ಲಿ 15 ನೇಮ್ಸ್ ಗಳು ಬಂದಿದೆ. ಸೆಕೆಂಡ್ ಇಯರ್ ಇಂದ ಒಂದ್ ಇಬ್ಬರು ಕೊಟ್ಟಿದ್ದಾರೆ ಆಯ್ತಾ. ಸೊ ಇದ್ರೊಳಗೆ ನಾವು ಏನೇನಿದೆ ಅಂತ ಒಂದ್ಸತಿ ಬೇಕಾದ್ರೆ ನೋಡಿ. ಸೊ ಸೈನ್ಸ್ ಫಾರ್ ಟೆಕ್ನಾಲಜಿ, ಸೊ ಯು ಆರ್ ಯೂಸಿಂಗ್ ಟೆಕ್ನಾಲಜಿನ, ಸೊ ಇವ್ ನನ್ನ ನೋಡ್ತಿದ್ದೀರಾ, ಯು ಆರ್ ಯೂಸಿಂಗ್ ಮೊಬೈಲ್, ದಿಸ್ ಆರ್ ಆಲ್ ದಿ ಪಾರ್ಟ್ ಆಫ್ ದಿ ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿ ನಾವು ಜಸ್ಟ್ ಬರೀ ನೀವು ಪಾಠ ಕೇಳೇ ಬೋರ್ ಆಗಿರ್ತೀರಾ, ಅಥವಾ ಸುಮ್ಮನೆ ಮನೇಲಿ ಕೂತು ಏನೋ ನಿಮ್ದು ಮೈಂಡ್ ನಿಮ್ಗೆ ಫ್ರೆಶ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯು ಕ್ಯಾನ್ ಗೋ ಫಾರ್ ದಿಸ್ ಕಾಂಪಿಟೇಷನ್. ಓನ್ಲಿ ನಾನು ಸೈನ್ಸ್ ಕ್ಲಬ್ ಇಂದ ಅಷ್ಟೇ ಹೇಳ್ತಾ ಇಲ್ಲ. ಸೊ ದೇರ್ ಆರ್ ಡಿಫ್ರೆಂಟ್ ಕ್ಲಬ್ಸ್, ಸೊ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಬರೀ ನೀವು ಸ್ಟಡೀಸ್ ಎಲ್ಲ ಇರಿ ಅಂತಲ್ಲ, ಸೊ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದಿಸ್. ಸೊ ಇದ್ರೊಳಗೆ ನೀವು ಪಾರ್ಟಿಸಿಪೇಟ್ ಅನ್ನ ಮಾಡಿ. ಸರ್ ಏನಿದೆ ಅಂತ ನೋಡಿ ಇದ್ರೊಳಗೆ. ಸೊ ಸೈನ್ಸ್ ಕ್ಲಬ್ ಒಳಗೆ ವಿ ಆರ್ ಕಂಡಕ್ಟಿಂಗ್ ದಿ ಸೈನ್ಸ್ ಕ್ಲಬ್ ಕಾಂಪಿಟೇಷನ್. ಇದ್ರೊಳಗೆ ನಾವೇನ್ ಮಾಡ್ತೀವಿ, ಸೈನ್ಸ್ ವರ್ಕಿಂಗ್ ಆಫ್ ಸ್ಟಿಲ್ ಮಾಡೆಲ್ ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ ಕ್ಯಾನ್ ಮೇಕ್ ಅ ವರ್ಕಿಂಗ್ ಆರ್ ದಿ ಸ್ಟಿಲ್ ಮಾಡೆಲ್. ಸೊ ವರ್ಕಿಂಗ್ ಅಂತ ಹೇಳಿದ್ರೆ ನೀವು ಯೂಶ್ವಲಿ ಹೈಸ್ಕೂಲ್ ಕ್ಲಾಸ್ ಎಲ್ಲ ನೀವು ಮಾಡಿ ಬಂದಿರ್ತೀರಾ. ಮತ್ತೆ ಇಲ್ಲಿ ಅಲೋಶಿಯಾಗೆಲ್ಲ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಅಲ್ಲಿ ವರ್ಕಿಂಗ್ ಮಾಡೆಲ್ ಅನ್ನು ಮಾಡಿರ್ತಾ ಇದ್ರು, ಸ್ಟಿಲ್ ಮಾಡೆಲ್ ಮಾಡ್ತಾ ಇದ್ರು. ಸೊ ವಿಂಡ್ ಮಿಲ್, ಅದನ್ನ ವಿಂಡ್ ಮೋಟರ್ ನ ಇಟ್ಟಿರ್ತಾರೆ, ಫ್ಯಾನ್ ರೊಟೇಟ್ ಆಗುತ್ತೆ. ಆಮೇಲೆ ಇರಿಗೇಷನ್ ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ, ಸೋಲಾರ್ ಪ್ಯಾನಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದಿ ವರ್ಕಿಂಗ್ ಮಾಡೆಲ್. ಅಂತ ಹೇಳಿದ್ರೆ ಸರ್ಟನ್ ಏನಾದ್ರು ವರ್ಕ್ ಆಗ್ಬೇಕು, ಬಲ್ಬ್ ಗ್ಲೋ ಆಗ್ತಿರೋದು. ಸೊ ದೀಸ್ ಆರ್ ಆಲ್ ವರ್ಕಿಂಗ್ ಮಾಡೆಲ್. ಸ್ಟಿಲ್ ಮಾಡೆಲ್ ಅಂತ ಹೇಳಿದ್ರೆ ಈಗ ಮ್ಯಾಕ್ಸಿಮಮ್ ಆಗಿ ಸ್ಟಿಲ್ ಮಾಡೆಲ್ಸ್ ಒಳಗೆ ತುಂಬಾ ಜನ ಏನ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ. ಸೊ ಅದನ್ನೆಲ್ಲ ಜಸ್ಟ್ ಸ್ಟಿಲ್ ಅಂದ್ರೆ ಹೀಗಿರುತ್ತೆ, ಸೈನ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಾನು ಸೈನ್ಸ್ ಇದು ಸ್ಮಾರ್ಟ್ ಸಿಟಿನ ಬಿಲ್ಡ್ ಅಪ್ ಮಾಡ್ಬೋದು. ಈ ತರ ನಮಗೆ ಸ್ಟಿಲ್ ಮಾಡೆಲ್ಸ್, ಅದೊಂದೇ ಅಲ್ಲ ಬೇರೆ ಬೇರೆ ಮಾಡೆಲ್ಸ್ ಗಳು ನಮಗೆ ಸಿಗುತ್ತೆ. ಸರ್ಕ್ಯೂಟ್ ಮೇಲೆ ಮಾಡೆಲ್ಸ್ ಗಳು ನಮಗೆ ಸಿಗುತ್ತೆ. ಸೊ ನೀವು ಬೇಗ ಪಾರ್ಟಿಸಿಪೇಟ್ ಮಾಡ್ಬೋದು. ಮೇಕಿಂಗ್ ಅ ವಿಡಿಯೋ ಆಫ್ ಅಬೌಟ್ 1 minute, 1 ನಿಮಿಷದಲ್ಲಿ ನಿಮಗೆ ವಿಡಿಯೋ ಆಗದೆ ಇದ್ರೆ 2 to 3 minutes ಒಳಗೆ ನೀವು ತಗೋಬಹುದು. ಯಾಕೆ ಇದು 2 to 3 minutes ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ನೀವು ವಾಟ್ಸ್ಆಪ್ ಅಲ್ಲಿ ಅದನ್ನ ಸೆಂಡ್ ಮಾಡ್ಬೇಕಾಗುತ್ತೆ. ಅದು ಆ ವಿಡಿಯೋ ಮಾಡಿರೋದು ಹೇಗ್ ಮಾಡ್ತಾ ಇದ್ದೀರಾ, ಹೇಗ್ ವರ್ಕ್ ಆಗ್ತಿದೆ ಸೆಂಡ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಇಲ್ಲಿ ತಂದಿಡಿ ಅಂತ ನನ್ಗೆ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಮ್ದಂದ್ರೆ ಎಲ್ಲೂ ಸ್ಟಾರ್ಟ್ ಮಾಡಿಲ್ಲ. ಸೊ ಅದಕ್ಕೆ ಏನಾಯ್ತು, ಸೊ ಹೀಗೆ ನೀವು ಫೈನಲ್ ವಿಡಿಯೋನ ಮಾಡ್ಕೊಂಡು ಲಾಸ್ಟ್ ಏನ್ ಮಾಡ್ಬೇಕು, ಒಂದು ಇಮೇಜ್, ಫೈನಲ್ ಸೆಂಡ್ ಇಮೇಜ್ ಅನ್ನ ನಂಬರ್ ಗೆ ಕಳಿಸ್ಬೇಕಾಗುತ್ತೆ. ಸೊ ಯು ಕ್ಯಾನ್ ರಿಜಿಸ್ಟರ್ ಬೈ ಸೆಂಡಿಂಗ್ ಯುವರ್ ನೇಮ್ ವಿತ್ ಕ್ಲಾಸ್ ಟು ಗಿವನ್ ವಾಟ್ಸ್ಆಪ್ ನಂಬರ್. ಇಲ್ಲಿ ನಮಗೆ ವಾಟ್ಸ್ಆಪ್ ನಂಬರ್ ಗೆ ಕಾಣಿಸ್ತಾ ಇದೆ, ಇದು ನಂದೇ ನಂಬರ್. ಸೊ ದಿಸ್ ಇಸ್ ಮೈ ಪರ್ಸನಲ್ ನಂಬರ್. ಸೊ 9535537404. ಸರಿನಾ. ನೀವು ಎಕ್ಸ್ಪ್ಲೇನ್ ಮಾಡಬಹುದು ಈ ವಿಡಿಯೋ ಮಾಡ್ಬೇಕಾದ್ರೆ. ಜಸ್ಟ್ ಈಗ 2 to 3 ದೀಕ್ಷಿತ ಕೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ಬೋದಾ, ಈ ವಿಡಿಯೋ ಮಾಡಿದಾಗ ಎಕ್ಸ್ಪ್ಲನೇಷನ್ ನೀವು ಮಾಡ್ಬೋದು. ಎಷ್ಟು ನಿಮಿಷದ ಆಗತ್ತೆ ಅಷ್ಟು ಮಾಡಿ. ಬೇಕಾದ್ರೆ ರೈಟಿಂಗ್ ಅದ ರೈಟ್ ಮಾಡಿ ಅದನ್ನ ನೀವು ಮತ್ತೆ ಅದನ್ನ ಕಳಿಸ್ಬೋದು. ಸೊ ನೋಡಿ, ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿದ್ರೆ 15 ಇದೆ. ಸೊ ಇವತ್ತು ನಮ್ಗೆ 12 ಇದೆ, ಇನ್ನು 3 days ಇದೆ. ಸೊ ಕಾಂಪಿಟೇಷನ್ ಯಾವಾಗಿದೆ ಅಂತ ಹೇಳಿದ್ರೆ 17th ಇದೆ. ಸೆಕೆಂಡ್ ಇಯರ್ ಇಂದ ಪಾರ್ಟಿಸಿಪೇಷನ್ ಕಡಿಮೆ. ಸೊ ಎಲ್ಲದ್ರಲ್ಲೂ ಸೊ ನಿಮ್ದ್ರಲ್ಲಿ ತುಂಬಾ ಹೆಸರು ಕೊಟ್ಟಿದ್ದಾರೆ. ದೀಕ್ಷಿತ ಹೆಸರು ಕೊಟ್ಟಿದ್ದಾರೆ, ನಿತ್ಯಲಕ್ಷ್ಮಿ ಹೆಸರು ಕೊಟ್ಟಿದ್ದಾರೆ, ಸೊ ದಿಲಾವರ್ ಹೆಸರು ಕೊಟ್ಟಿದ್ದಾನೆ. ಸರ್ ಮತ್ ಬೇರೆಯವರೆಲ್ಲ ಇದ್ದೀರಾ, ನಾವೇನ್ ದೊಡ್ಡ ವರ್ಕಿಂಗ್ ಮಾಡೆಲ್ ಅಂತ ಹೇಳ್ತಾ ಇಲ್ಲ. ಸೊ ಮತ್ತಲ್ಲಿ ನಿಮ್ಗೆ ಹೇಳಿದ್ದಾರೆ ಪಾರ್ಟಿಸಿಪೇಷನ್ ಮಾರ್ಕ್ಸ್ಗೆ. ಸೊ ಪಾರ್ಟಿಸಿಪೇಷನ್ ಗೆ ಯು ವಿಲ್ ಗೆಟ್ 1 points ಅಂತ, ಅಂಡ್ ಫಸ್ಟ್ ಪ್ರೈಸ್ ಯು ವಿಲ್ ಗೆಟ್ 10, ಅಂಡ್ ದಿ ಸೆಕೆಂಡ್ ಯು ವಿಲ್ ಗೆಟ್ 5 points ಅಂತ ಹೇಳ್ತಾರೆ. ಇಷ್ಟೇನಾ ಅಂತ ಹೇಳೋದು, ನೀವು ಇಲ್ಲಿ ಬಂದಾಗ ನಿಮ್ಗೆ ಅಲ್ಲಿ ಪ್ರೈಸು ಇರುತ್ತೆ, ಅದಕ್ಕೆ ಸರ್ಟಿಫಿಕೇಟ್ ಗಳು ಇರುತ್ತೆ, ಮತ್ತೆ ಮೆಡಲ್ ಅನ್ನ ಕೊಡ್ತಾರೆ. ಏನು ಪ್ರೈಸ್ ಬಂದ್ರೆ, ಫಸ್ಟ್ ಅಂಡ್ ಸೆಕೆಂಡ್ ಬಂದ್ರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ, ನೀವು ಇಷ್ಟೆಲ್ಲ ಜನ ಇದ್ದೀರಾ, ಫಸ್ಟ್ ಇಯರ್ ಸರ್ ಎಲ್ಲ ಹೆಸರು ಕೊಡ್ತಾ ಇದ್ದಾರೆ. ಸೊ ನೀವು ನೋಡಿ, ಇಷ್ಟೆಲ್ಲ ಜನ ಇದ್ದೀರಾ. ಸೊ ಅಲ್ವಿನ್, ಸೊ ಆಮೇಲೆ ಐಶ್ವರ್ಯ, ಅನನ್ಯ, ಅಂಕಿತಾ, ಅಶ್ವಿನಿ. ತುಂಬಾ ದೊಡ್ಡದು ಮಾಡ್ಬೇಕಂತಿಲ್ಲ, ಜಸ್ಟ್ ನೋಡಿ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಏನೋ ಒಂದ್ ಸ್ವಲ್ಪ ನಿಮ್ಗೂ ಹೆಲ್ಪ್ ಆಗ್ಬೇಕು. ಬರೀ ಓದಿದಿಂದಾನೆ ಅಷ್ಟೇ ಅಂತಲ್ಲ, ಬೇರೆ ಒಂದು ಮಾಡೆಲ್ಸ್ ಗಳು ಮಾಡಿದಾಗ ಇನ್ನೂ ಜಾಸ್ತಿ ನೀವು ತಿಳ್ಕೊಳ್ತೀರಿ. ಅದೇ ನಾನೇನ್ ತುಂಬಾ ಕಾಂಪ್ಲಿಕೇಟೆಡ್ ಇರೋದು ಮಾಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನೀವು ಏನೋ ಒಂದ್ ಸ್ವಲ್ಪ ಕಲ್ತಾಗ ಆಗುತ್ತೆ, ಅದ್ರ ಬೇಸಿಸ್ ಮೇಲೆ ನೀವು ಮಾಡ್ಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಹೆಸರು ಕೊಡಿ. ಸೊ 15, 10 to 2020, ಸೊ ಅಷ್ಟ್ರೊಳಗೆ. ಸೊ ಇವತ್ತೇ ಥಿಂಕ್ ಮಾಡಿ. ಸೊ ಮತ್ತೆ ನಾಳೆ ಕ್ಲಾಸ್ ಒಳಗೆ ನಾನು ನಿಮ್ಗೆ ಕೇಳ್ತೀನಿ. ಸೊ ಆದಷ್ಟು ಜಾಸ್ತಿ ಹೆಸರನ್ನ ಕೊಡಿ. ಸೊ 16 ಪಾರ್ಟಿಸಿಪೆಂಟ್ಸ್ ಇದಾರೆ ಈಗ ಆಲ್ರೆಡಿ. ಸೊ ನಿಮ್ದು ಸೆಕೆಂಡ್ ಇಯರ್ಸ್ ಸ್ವಲ್ಪ ಕಡಿಮೆ ಇದೆ. ಸೊ ಫಸ್ಟ್ ಇಯರ್ಸ್ ಅಲ್ಲಿ ತುಂಬಾ ಕೊಟ್ಟಿದ್ದಾರೆ, ಮತ್ತೆ ಮೆಸೇಜ್ ಗಳು ಮಾಡ್ತಾ ಇದ್ದಾರೆ, ನಾವು ಕೊಡ್ತೀವಿ, ಹೇಗ್ ಮಾಡ್ಬೋದು ಐಡಿಯಾನು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸೊ ನಿಮ್ದು ಒಂದು ಸ್ವಲ್ಪ ಐಡಿಯಾ ಇರುತ್ತೆ, ಸೊ ನಮ್ಮ ಹತ್ರನು ಕೇಳಿದ್ರೆ ನಾವು ಒಂದ್ ಸ್ವಲ್ಪ ಐಡಿಯಾ ಕೊಡ್ತೀವಿ. ಸೊ ಜಸ್ಟ್ ಮತ್ತೆ ಇದನ್ನ ನಿಮ್ಗೆ ಒಳ್ಳೇದಿದು, ಒಂದು ನೀವ್ ಇದ್ ಮಾಡಿದ್ದೀರಾ ಅಂತ ಹೇಳಿ ಇದು ನಿಮ್ಗೂ ಒಂದ್ ಸ್ವಲ್ಪ ಚಾನ್ಸ್ ಸಿಗುತ್ತೆ. ಸೊ ನಮ್ಗೂ ಒಂದ್ ಸ್ವಲ್ಪ ನೀವ್ ಏನೇನ್ ಮಾಡ್ತಿದ್ದೀರಾ ಅಂತಾರು ಗೊತ್ತಾಗುತ್ತೆ. ಸರಿನಾ. ಸೊ ಹೆಸರು ಕೊಡಿ ನೀವು. ಸೊ ಎಷ್ಟು ಜನ ಇದ್ದೀರಾ ಅದನ್ನ ನೋಡಿ.
ಸೊ ಲಾಸ್ಟ್ 1 minutes ಇದೆ. ಸೊ ಆಲ್ಮೋಸ್ಟ್ ನೀವು ಡಿಸೈಡ್ ಮಾಡಿ ಇಷ್ಟೆಲ್ಲ ಜನ ಇದ್ದೀರಾ, 52 ಮೆಂಬರ್ಸ್ ಇದ್ದಾರೆ. ಭಾನು ಪ್ರಕಾಶ್, ಭಾಗ್ಯ, ಅತಿಯಾ, ಕ್ರಿಸ್ಟಫರ್, ದೀಕ್ಷಿತಾ, ಧನಲಕ್ಷ್ಮಿ, ಸರಿನಾ? ಸೊ ಎಲ್ವಿನಾ, ಸೊ ಜಾಯ್ಸನ್, ಜ್ಯೋತಿ, ಎಲ್ಲರೂ ಇದ್ದಾರೆ. ಎ ಬಿ ಅಕ್ಷತಾ, ಕಾರ್ತಿಕ್, ಎಲ್ ಕೆ ಪ್ರವೀಣ್. ನಾನ್ ನೋಡ್ತೀನಿ ಇವತ್ತೆಲ್ಲ ನೋಡಿರ್ತೀನಿ ಎಷ್ಟು ಜನ ಇದ್ದಾರೆ. ಸೊ ನಿತ್ಯಲಕ್ಷ್ಮಿ ಹೆಸರು ಕೊಟ್ಟಿದ್ದಾರೆ, ಸೊ ದೀಕ್ಷಿತಾ ಹೆಸರು ಕೊಟ್ಟಿದ್ದಾರೆ. ಸೊ ಇದನ್ನ ಪೋಕೋ, ಸೊ ಪೋಕೋ ಹೆಸರು ಚೇಂಜ್ ಮಾಡ್ಕೊಳ್ಳಿ, ಅದನ್ನ ಸರಿಯಾಗಿ ಕರೆಯಕ್ಕೂ ಸರಿ ಇಲ್ಲ ಯಾರು ಪೋಕೋ ಇದು. ಸೊ ಆಮೇಲೆ ಪ್ರಜ್ವಲ್, ರಖಿಬಾ, ಸೊ ರಮೇಶ್, ರಂಜಿತಾ, ಇವ್ ರೆಡ್ಮಿ ಅಂತ ಇರೋದು ಚೇಂಜ್ ಮಾಡಿ ಆಯ್ತಾ. ನಾನು ರೆಡ್ಮಿ ಅಂದ್ರೆ ಯಾರಿಗಂತ ಕರೆಯೋದು. ಸೊ ರೋಹನ್, ಸೊ ಸಿಮ್ರನ್, ಸುಬ್ರಹ್ಮಣ್ಯ, ಸೊ ವೈಶಾಲಿ, ಸೊ ವಾಣಿ, ವರ್ಷ, ವಸಂತ್, ಮತ್ತೆ ತುಂಬಾ ಜನ. ಇದೊಂದೇ ಕಾಂಪಿಟೇಷನ್ ಅಂತಿಲ್ಲ, ನಾವು ಮೊದ್ಲಿಂದಾನು ಮಾಡ್ತಾ ಇರೋ ಕಾಂಪಿಟೇಷನ್ಸ್ ಅಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ವರ್ಷ, ದೀಕ್ಷಿತಾ, ಸಾನಿಯಾ, ಇವರೆಲ್ಲ ಮೊದ್ಲಿಂದಾನು ಏನ್ ಮಾಡ್ತಿದ್ದಾರೆ, ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನೀವು ಪಾರ್ಟಿಸಿಪೇಟ್ ಮಾಡಿ. ಸೊ ಇದ್ರೊಳಗೂ ಪಾರ್ಟಿಸಿಪೇಟ್ ಮಾಡಿ, ಸ್ಪೀಚ್ ಕಾಂಪಿಟೇಷನ್ ಮಾಡಿದ್ರು, ಸರಿನಾ? ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ ಎಷ್ಟು ಬರುತ್ತೆ ಅಂತೇಳಿ. ಓಕೆ, ಸೊ ಟುಮಾರೋ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ರಿಮೈನಿಂಗ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು.